ಸ್ವಾಗತ. ನಾನು ನಿನ್ನೆ ಒಂದು ಡೈಲಿ ಲಾಗದು ವಿಡಿಯೋ ಮಾಡಿದ್ದೆ. ಮತ್ತೆ ನಾವು ಶೂಟಿಂಗ್ ಹೋಗಿದ್ವಿ ಆ ದೇವಸ್ಥಾನದ ಹತ್ರ. ಒಬ್ರು ನಮ್ಮ ಸಹೋದರಿ ಅದು ಕಮೆಂಟ್ ಮಾಡಿದ್ರು, ಇದನ್ನ ಅಡ್ರೆಸ್ ಕೊಡಿ ಕುಲಂಕುಷವಾಗಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ನಾನು ಮುಕ್ಕಾಲು ಪಾಲು ಮತ್ತೆ ಬೇರೆ ನಾನು ಯಾವಾಗಾದ್ರೂ ಅವಾಗ ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ. ಮುಳ್ಳು ಬಸವಣ್ಣನ ದೇವಸ್ಥಾನ ಅಂತ ಅಂದ್ರೆ ಇಲ್ಲಿ ನಾನು ಅವಾಗ ಹೋಗ್ತಾ ಇರ್ತೀನಿ. ಆವಾಗ ಇಲ್ಲಿನೂ ಒಂದಿಬ್ರು ಎಲ್ಲಿದೆ ಮುಳ್ಳು ಬಸವಣ್ಣನ ದೇವಸ್ಥಾನ ಎಲ್ಲಿದೆ ಅಂತ ಕೇಳ್ತಾ ಇದ್ರು. ಮತ್ತೆ ಇವ್ರಿಗೂ ಅನುಕೂಲ ಆಗತ್ತೆ, ಮತ್ತೆ ಕಮೆಂಟ್ ಮಾಡಿರೋ ನಮ್ಮ ಸಹೋದರಿಗೂ ಅನುಕೂಲ ಆಗತ್ತೆ ಅಂತ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ವಿಶೇಷತೆ ತುಂಬಾ ಪುರಾತನ ಕಾಲದ್ದು. ಆ ದೇವಸ್ಥಾನ ಅಲ್ಲೇ ಉದ್ಭವ ಆಗಿರೋದಂತೆ. ಸೇಮ್ ಮುಳ್ಳು ಬಸವಣ್ಣ ಅನ್ನೋದಕ್ಕೂ ಮೇಲೆ ಮುಳ್ಳು ಥರನೇ ಇದೆ. ಒಂದು ಚಿಕ್ಕ ಬಸವಣ್ಣ ಮತ್ತೆ ಒಂದು ದೊಡ್ಡ ಬಸವಣ್ಣ ಎರಡೂ ಇದೆ. ನಾನು ಬಸವಣ್ಣ ಥರನೇ ಸೇಮ್ ಕಲ್ಲಲ್ಲಿ ರೂಪುಗೊಂಡಿದೆ, ಮೇಲೆ ಮುಳ್ಳು ಥರ ಇದೆ. ಅದಕ್ಕೇನೆ ಗಂಟೆ ಕೈಯಿಂದ ಮಾಡೋಕ್ಕಂತೂ ಆ ಥರ ಸಾಧ್ಯನೇ ಇಲ್ಲ. ಒಂದು ಉಡ್ಡಲ್ಲೂ ಸಹ ಆ ಥರ ನಾವು ಚಿತ್ರಕಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಮುಳ್ಳು ಬಸವಣ್ಣ ಅನ್ನೋದಕ್ಕೂ ಸಹ ಮುಳ್ಳು ಬಸವಣ್ಣ ಮುಳ್ಳು ಥರನೇ ಮೇಲ್ಗಡೆ ಇದೆ. ಹತ್ತಿರದಿಂದ ಹೋಗಿ ನೋಡಿದ್ರೆ ಕುಲಂಕುಷವಾಗಿ ಗೊತ್ತಾಗುತ್ತೆ. ನಾನು ವಿಡಿಯೋದಲ್ಲೂ ಆದಷ್ಟು ಕವರ್ ಮಾಡಿದ್ದೀನಿ. ಮತ್ತೆ ಯಾರಾದರೂ ಹೋಗ್ಬೋದು, ಪರ್ಮಿಷನ್ ಇದೆ. ಮಕ್ಕಳಿಗೂ ಅಷ್ಟೇ. ಆದರೆ ಸ್ವಲ್ಪ ಬಿಸಿಲು ಟೈಮಲ್ಲಿ ಹೋಗ್ಬೇಕು. ಒಂದು 4:30-5 ಗಂಟೆ ಆದಮೇಲೆ ಸ್ವಲ್ಪ ಸೊಳ್ಳೆ ಜಾಸ್ತಿ. ತುಂಬ ಅದು ಗಿಡ ಮರಗಳೆಲ್ಲ ಅವರೇ ಓನರೇ ಸುತ್ತಮುತ್ತ ಹಾಕಿದ್ದಾರೆ. ಹೂವಿನ ಗಿಡಗಳು ಮತ್ತೆ ಮಾವಿನ ಮರ, ಹಲಸಿನ ಮರ ಎಲ್ಲಾನು. ಅದು ಹಳೆ ಜಾಗನೇ, ಹಳೆ ದೇವಸ್ಥಾನನೇ ಅದು. ಹಂಗಾಗಿ ಎಲ್ಲ ದೊಡ್ಡದಾಗಿದೆ. 4:15 ಆದಮೇಲೆ ಒಂದು ಚೂರು ಬಿಸಿಲು ಬೀಳಲ್ಲ ಅಲ್ಲಿ. ಹಾಗಾಗಿ ಸೊಳ್ಳೆಗಳು ಸ್ವಲ್ಪ ಜಾಸ್ತಿ ಇದೆ. ಏನಿದ್ರು ಮಧ್ಯಾಹ್ನ 12-10 ಗಂಟೆ ಮೇಲೆ ಯಾವಾಗನ ಹೋದ್ರೂ ಪರವಾಗಿಲ್ಲ. ಚೆನ್ನಾಗಿದೆ, ಮಕ್ಕಳು ಆಟ ಆಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಚೆನ್ನಾಗಿದೆ. ಮತ್ತು ದೇವ್ರದ್ದು ತುಂಬ ಮಹತ್ವ ಇದೆ ಅಂತ ಅಲ್ಲಿರೋರು ಹೇಳ್ತಾರೆ. ನಾವು ಒಂದೇ ಸತಿ ಸುಮ್ಮನೆ ನೋಡೋಣ ಅಂತ ಹೋಗಿದ್ದು. ಆವಾಗವಾಗ ಮನಸ್ಸು ನಮ್ಮನ್ನು ಸೆಳೆಯುತ್ತೆ, ಹೋಗಿ ಬರ್ತೀವಿ. ತುಂಬ ಪ್ರಶಾಂತವಾಗಿದೆ. ನಮಗೆ ಬೇಸರ ಅನ್ನಿಸ್ದಾಗ, ಯಾರನ್ನಾಗಲಿ ನಮಗೆ ಬೇಸರ ಅನ್ನಿಸ್ದಾಗ ಒಂಥರ ಯಾವುದು ಸೌಂಡ್ ಇಲ್ದಿರೋ, ಗಾಡಿ ಆಗಿರ್ಬೋದು, ಜನ ಆಗಿರ್ಬೋದು, ಏನೂ ಸೌಂಡ್ ಇಲ್ದಿರೋ ಹೋಗಿ ಸಮಾಧಾನ 10 ನಿಮಿಷ ಕೂತಿ ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೋಗ್ರಿ, ಗೊತ್ತಾದವರೆಲ್ಲ ಹೋಗ್ರಿ. ಈ ಗೂಗಲಲ್ಲೂ ಸಹ ಸುಬ್ರಹ್ಮಣ್ಯಪುರ ಮತ್ತು ಗುಬ್ಲಾಳ ರೋಡ್ ಅಂತ ಗೂಗಲಲ್ಲಿ ಹಾಕಿ ನೀವು ಮುಳ್ಳು ಬಸವಣ್ಣ ಅಂತ ಅಂದ್ಬಿಟ್ಟು ಗೂಗಲಲ್ಲಿ ಬರೀ ಮುಳ್ಳು ಬಸವಣ್ಣ ಟೆಂಪಲ್ ಅಂತ ಹೊಡೆದ್ರೆ, ಸರ್ಚ್ ಮಾಡಿದ್ರೆ ಸಿಗುತ್ತೆ ದೇವಸ್ಥಾನ. ಅದು ದೇವಸ್ಥಾನದ ಅಡ್ರೆಸ್ಸು ಕುಲಂಕುಷವಾಗಿ ತೋರಿಸುತ್ತೆ. ನಿಮಗೆ ಒಂದು ರೆಫರೆನ್ಸ್ಗೋಸ್ಕರ ಇರಲಿ ಅಂತ ನಾನು ಹೇಳ್ತೀನಿ. ಸುಬ್ರಹ್ಮಣ್ಯಪುರ ರೋಡಲ್ಲಿ ಗುಬ್ಲಾಳ ಹೋದರೆ ಪ್ರತ್ಯಂಗಿರಿ ದೇವಸ್ಥಾನದ್ದು ನೆಕ್ಸ್ಟ್ ರೋಡ್ ಬಲಗಡೆ ತಗೋಬೇಕು. ಅದರಿಂದ ಹಿಂದೆನೇ ಇದು ಲೆಫ್ಟಿಗೆ ತಗೋಬೇಕು. ಅಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಅಲ್ಲಿ ದೇವಸ್ಥಾನ. ಅದು ಎಲ್ಲರಿಗೂ ಅನುಕೂಲ ಆಗೋದಂದರೆ ನಾನು ವಿಡಿಯೋ ಮಾಡೋದೇ ತುಂಬ ಜನಕ್ಕೆ, ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕು ಅನ್ನೋದಕ್ಕೋಸ್ಕರನೇ ನಾನು ವಿಡಿಯೋ ಮಾಡೋದು. ಹಾಗಾಗಿ ಇವರು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದಕ್ಕೋಸ್ಕರ ಕಮೆಂಟ್ ಮಾಡಿದ್ದಕ್ಕೋಸ್ಕರ ನಾನು ಈ ವಿಡಿಯೋನೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಅದೇ ಗೂಗಲಲ್ಲಿನೂ ಮಾಡ್ಬೋದು, ನೀವು ಹಿಂಗೆ ಬೇಕಾದರೂ ಹೋಗ್ಬೋದು. ಅದು ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಯಾರು ಕೇಳಿದ್ರು ಸಹ ಹೇಳ್ತಾರೆ. ನಾವು ಅದರ ಅಡ್ರೆಸ್ಸು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಬೇಕಾದರೆ ಕನ್ಫ್ಯೂಸ್ ಆದರೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ನೇಹಿತರೆ, ನಾನು ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿರೋದು 11 ತಿಂಗಳಾಗಿದೆ. ಅದೇ ಇವಾಗ ನಮ್ಮದು ಮೋಟಿವೇಶನ್ ಆಗಿದೆ. ಮತ್ತು ನಿಮಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ, ಯಾವ ಥರ ವಿಡಿಯೋ ಅಂದರೆ ನಿಮ್ಗೆ ಇಷ್ಟ ಆಗುತ್ತೆ, ಅದನ್ನು ದಯವಿಟ್ಟು ನೀವು ಒಂಚೂರು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೀವು ನಿಮ್ಮ ಅಮೂಲ್ಯವಾದ ಟೈಮನ್ನು ವ್ಯರ್ಥ ಮಾಡ್ಕೊಂಡು ನೋಡೋದ್ರಿಂದ ನಿಮ್ಗೆ ಉಪಯೋಗ ಆಗಬೇಕದು. ನಾನು ಅದಕ್ಕೋಸ್ಕರನೇ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ವಿಡಿಯೋನೇ ನಾನು ಮಾಡಿ ಬಿಡ್ತೀನಿ ಸ್ನೇಹಿತರೆ. ದಯವಿಟ್ಟು ನಿಮ್ಗೆ ಯಾವ ಥರ ಇಷ್ಟಪಡ್ತೀರಾ ಅದನ್ನು ನಾನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಕಂಟೆಂಟ್ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ ನಾನು ಮುಂದಕ್ಕೆ ಅದೇ ಥರ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ಕೊತೀನಿ, ಫಾಲೋ ಅಪ್ ಮಾಡ್ತೀನಿ. ಮತ್ತು ನನ್ನಲ್ಲಿ ಏನಾರ ತಪ್ಪಿದ್ರೂ ಸಹ ಕಮೆಂಟ್ನ ಮೂಲಕ ತಿಳಿಸಿ. ನನಗೆ ಎಲ್ಲಾನು ಸರಿ ಇದೆ, ನಾನೇ ಸರಿ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ.
ಅಂತ ಸರಸ್ವತಿನೇ ನಾನು ಕಲಿಯೋದು ಸಾಗದಷ್ಟಿದೆ, ಕಲ್ತಿರೋದು ಸಾಸಿವೆ ಅಷ್ಟೇ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನು ಮಹಾ ದೊಡ್ಡದು ಕಲ್ತಿಲ್ಲ. ನಾವು ಏನಾದರೂ ನಮ್ಮ ವಿಡಿಯೋದಲ್ಲಿ ಒಂಚೂರು ಪಾರು ಅಂಕು ಡಂಕಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಇದು ನನ್ನದಲ್ಲ, ಯೂಟ್ಯೂಬು ನಿಮ್ಗಳದು ನೋಡೋರದು ನಿಮ್ಮದು ಅನ್ನೋ ಮೂಲಕ ನನಗೆ ಮಾಹಿತಿನ ಕೊಡಿ ಸ್ನೇಹಿತರೆ. ನಾನು ಈ ಅಡ್ರೆಸ್ಗೋಸ್ಕರನೇ ನಾನು ಇವತ್ತು ಸುಮ್ಮನೆ ಕಮೆಂಟಲ್ಲಿ ಹಾಕ್ಬಿಟ್ರೆ ಕೆಲವ್ರಿಗೆ ಗೊತ್ತಾಗುತ್ತೆ. ತುಂಬ ಜನ ಕೇಳ್ತಾನೂ ಇದ್ರು ನನ್ನನ್ನು, ಹಂಗಾಗಿ ನಾನು ವಿಡಿಯೋ ಮಾಡೋಣ ಅಂತಲೇ ಇವತ್ತು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.